ಲೇಖನ ಗೋಶಾಲೆ ಧೂಪ ಇಂಗ್ರೀಡಿಯೆಂಟ್ ಸೀರೀಸ್ಗೆ ವೆಲ್ಕಮ್. 21ನೇ ಆಯುರ್ವೇದ ಹರ್ಬ್ ಮೆಹಂದಿ ಬೀಜ, ಸಂಸ್ಕೃತದಲ್ಲಿ ಮದಯಂತಿಕ. ನಮ್ಗೆಲ್ಲ ಮೆಹಂದಿ ಅಂದ್ರೆ ಕೇವಲ ಕೈಗೆ ಹಚ್ಚುವಂತ ಒಂದು ಬಗೆಯ ಬಣ್ಣ ಅಂತ ಗೊತ್ತು. ಆದ್ರೆ ಆಯುರ್ವೇದದಲ್ಲಿ ಮೆಹಂದಿ ಬೀಜಗಳು ತುಂಬಾ ಪವಿತ್ರವಾದ ಮತ್ತೆ ಶಕ್ತಿಶಾಲಿ ದ್ರವ್ಯ. ಇದು ಪ್ರಕೃತಿಯ ಕೂಲಿಂಗ್ ಏಜೆಂಟ್. ಚಂದನ ದ್ರವ್ಯ ರಾಜ ಆದ್ರೆ ಮದಯಂತಿಕ ಮೆಹಂದಿ ಬೀಜ ರಾಣಿ. ದೇಹ ಮತ್ತೆ ಮನಸ್ಸಿಗೆ ನೆಮ್ಮದಿ ಕೊಡುವಂತ ದ್ರವ್ಯ. ಪುರಾಣಗಳಲ್ಲಿ ಇದರ ಬಗ್ಗೆ ತುಂಬಾ ವಿಶೇಷ ಉಲ್ಲೇಖ ಇದೆ. ಮೆಹಂದಿ ಶಗುನ್ ಅಥವಾ ಶುಭ ಸಂಕೇತ. ಪುರಾತನ ನಂಬಿಕೆಯ ಪ್ರಕಾರ ಮೆಹಂದಿ ಗಿಡ ಲಕ್ಷ್ಮೀ ದೇವಿಯ ಅಂಶವನ್ನ ಹೊಂದಿದೆ. ಅದಕ್ಕಾಗಿ ಸಾವಿರಾರು ವರ್ಷಗಳಿಂದ ವಿವಾಹ ಮತ್ತೆ ಶುಭ ಕಾರ್ಯಗಳಲ್ಲಿ ಇದರ ಬಳಕೆ ಚಾಲ್ತಿಯಲ್ಲಿದೆ. ಒಂದು ಮುಖ್ಯ ಸಂಪ್ರದಾಯದ ಪ್ರಕಾರ ಇದು ಕೇವಲ ಸೌಂದರ್ಯಕ್ಕಾಗಿ ಅಲ್ಲ, ಇವು ಶುಭ ಕಾರ್ಯದಲ್ಲಿ ಬರುವಂತ ಅಡೆತಡೆಗಳು, ನೆಗೆಟಿವ್ ಎನರ್ಜಿಯನ್ನ ತಡೆಯೋಕೆ ಇದನ್ನ ಪ್ರೊಟೆಕ್ಷನ್ ಶೀಲ್ಡ್ ಆಗಿ ಬಳಕೆಯಲ್ಲಿದೆ. ಹವನ ಸಾಮಗ್ರಿಯಲ್ಲಿ ಮೆಹಂದಿ ಬೀಜಗಳನ್ನ ಸೇರಿಸುವುದರ ಕಾರಣ ಇದರ ಧೂಮದಿಂದ ಬರುವಂತ ಸುಗಂಧದಲ್ಲಿ ಒಂದು ಬಗೆಯ ಆಂಟಿಸೆಪ್ಟಿಕ್ ಶಕ್ತಿ ಇರುತ್ತೆ. ಹವನದ ಉಷ್ಣವನ್ನ ಬ್ಯಾಲೆನ್ಸ್ ಮಾಡಿ ವಾತಾವರಣವನ್ನ ಶೀತಲವಾಗಿರಿಸೋದಕ್ಕೆ ಇದು ಮುಖ್ಯ. ಇದು ಸಂತಾನ ಲಕ್ಷ್ಮಿ ಕೃಪೆಗಾಗಿ ಮಾಡುವಂತ ಹವನಗಳಲ್ಲಿ ಮುಖ್ಯ ದ್ರವ್ಯ. ಯಾಕಂದ್ರೆ ಮೆಹಂದಿ ಫರ್ಟಿಲಿಟಿ ಅಥವಾ ವಂಶವೃದ್ಧಿಯ ಸಂಕೇತ. ಇನ್ನು ಜ್ಯೋತಿಷ್ಯ ದೃಷ್ಟಿಯಲ್ಲಿ ಮೆಹಂದಿ ಬೀಜಗಳು ಶುಕ್ರ ಮತ್ತೆ ಚಂದ್ರ ಗ್ರಹಗಳ ಶಾಂತಿಗೆ ತುಂಬಾ ಸಹಾಯ. ಯಾರಿಗೆ ಮನಸ್ಸು ತುಂಬಾ ಚಂಚಲತೆಯಿಂದ ಕೂಡಿರುತ್ತೆ, ಸ್ಕಿನ್ ಪ್ರಾಬ್ಲಮ್ಸ್ ಹೆಚ್ಚಾಗಿರುತ್ತೆ, ಅವರು ಮೆಹಂದಿ ಧೂಪ ಬಳಸಿದ್ರೆ ಮನಸ್ಸಿನ ಮೇಲೆ ಸಕಾರಾತ್ಮಕತೆಯ ಅನುಭವ ನೀಡುತ್ತೆ. ಮದಯಂತಿ ಹಿಮತಿಕ್ತ ಕಷಾಯ ರಕ್ತಪಿತ್ತಜಿತ್ ಕುಷ್ಠಪಾಂಡು ಪ್ರಮೇಹಾಗ್ನಿ ಬಲ್ಯ ಸ್ನೇಹಕಾರಿ ಮತ. ಅರ್ಥಾತ್ ಮದಯಂತಿಕ ತುಂಬಾ ಶೀತಲ ಮತ್ತೆ ಕಹಿಯಾದ ರುಚಿಯನ್ನ ಹೊಂದಿದ್ದು ಇದು ರಕ್ತಪಿತ್ತ, ಕುಷ್ಠ ಮತ್ತೆ ಪಾಂಡು ರೋಗಗಳನ್ನ ದೂರ ಮಾಡುತ್ತೆ. ದೇಹಕ್ಕೆ ಬಲ ಮತ್ತೆ ಸ್ನಿಗ್ಧತೆಯನ್ನ ಕೊಡುತ್ತೆ. ಆಯುರ್ವೇದ ಹಾಗೆ ವೈಜ್ಞಾನಿಕ ಅಧ್ಯಯನದ ಪ್ರಕಾರ ಹೆನ್ನಾ ಸೀಡ್ಸ್ ಗಳಲ್ಲಿ ಲಾಝೋನ್ ಎಂಬ ಅಂಶವಿದ್ದು ಇದು ನ್ಯಾಚುರಲ್ ಆಂಟಿ ಬ್ಯಾಕ್ಟೀರಿಯಲ್ ಮತ್ತೆ ಆಂಟಿ ಫಂಗಲ್ ಗುಣವನ್ನ ಹೊಂದಿದೆ. ಇದನ್ನ ಉರಿಸಿದಾಗ ಬರುವಂತ ಹೊಗೆ ಗಾಳಿಯಲ್ಲಿ ಇರುವಂತ ವಿಷಕಾರಿ ಕ್ರಿಮಿಗಳನ್ನ ನಾಶ ಮಾಡುತ್ತೆ. ರಿಸರ್ಚ್ ಪ್ರಕಾರ ಇದರ ಸುಗಂಧ ನಮ್ಮ ನರ್ವಸ್ ಸಿಸ್ಟಮ್ ಅನ್ನ ಕಾಮ್ ಮಾಡಿ ನಿದ್ದೆ ಬರ್ದೇ ಇರೋರಿಗೆ ತುಂಬಾ ಸಹಾಯ ಮಾಡುತ್ತೆ. ಮೆಹಂದಿ ಬೀಜಗಳನ್ನ ಬ್ರೈನ್ ಬೂಸ್ಟರ್ ಅಂತ ಕೂಡ ಕರೀತಾರೆ. ಹಿಂದೆ ಋಷಿಮುನಿಗಳು ಬುದ್ಧಿಶಕ್ತಿ ಹೆಚ್ಚಿಸೋಕೆ ಮೆಹಂದಿ ಬೀಜಗಳ ಚೂರ್ಣವನ್ನ ಸ್ವಲ್ಪ ಪ್ರಮಾಣದಲ್ಲಿ ಬಳಸ್ತಿದ್ರು. ಮೆಹಂದಿ ಬೀಜಗಳು ನಮ್ಮ ಧೂಪ ಸಾಮಗ್ರಿಯಲ್ಲಿ ಒಂದು ಮುಖ್ಯ ಹೀಲಿಂಗ್ ಏಜೆಂಟ್. ಇದು ನಿಮ್ಮ ಮನೆಯಲ್ಲಿ ಶೀತಲತೆ, ಶುಭ ತತ್ವ ಮತ್ತೆ ಆರೋಗ್ಯವನ್ನ ಪ್ರತಿಪಾದಿಸುತ್ತೆ. ನಾಳೆ 22ನೇ ಆಯುರ್ವೇದ ಹರ್ಬ್ ಜೊತೆ ಸಿಗೋಣ. ಜೈ ಶ್ರೀ ಕೃಷ್ಣ.